ಅಮೆರಿಕ ಇಸ್ರೇಲ್ ಕಣ್ಣು ಈಗ ಇರಾನ್ ಮೇಲೆ ಬಿದ್ದಿದೆ. ಈಗ ಗಾಜಾ ಲೆಬನಾನ್ ಅಂತೆಯೇ ಸ್ಮಶಾನವಾಗಿಬಿಡುತ್ತಾ ಇರಾನ್ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಯಾವಾಗ ಅಮೆರಿಕದ ಕಣ್ಣು ಇರಾನ್ ಮೇಲೆ ಇದೆ, ಇಸ್ರೇಲ್ ಕಣ್ಣು ಕೂಡ ಇರಾನ್ ಮೇಲೆ ಇದೆ ಅಂತ ಬಂದಾಗ ಏನು ಮಾಡ್ತಾರೆ ಇವೆರಡೂ ದೇಶಗಳು ಸೇರ್ಕೊಂಡು ಇರಾನನ್ನು? ಟ್ರಂಪ್ ಸಹಾಯದಿಂದ ಇರಾನನ್ನು ಮುಗಿಸ್ಬಿಡ್ತೀವಿ ಅಂಥೇಳಿ ಇಸ್ರೇಲ್ ಒಂದು ಕಡೆ ಮಾತಾಡ್ತಾ ಇದೆ. ಇಡೀ ಭಯೋತ್ಪಾದಕ ಸಂಘಟನೆಗಳ ಹಿಂದೆ ಇರಾನ್ನ ಕೈವಾಡದ ಶಂಕೆ ಇದೆ. ಜೊತೆಗೆ ಅಪಾಯಕಾರಿ ಪರಮಾಣು ಶಸ್ತ್ರಾಸ್ತ್ರ ಇರಾನ್ ಹೊಂದಿದೆ. ಪ್ರಚಾರದ ವೇಳೆಯೇ ಇರಾನ್ ವಿರುದ್ಧ ಗುಡುಗಿದ್ದು ಟ್ರಂಪ್. ಇರಾನ್ ಇಸ್ರೇಲ್ ದ್ವೇಷ, ಭಾರತಕ್ಕೆ ಸಾವಿರಾರು ಕೋಟಿ ನಷ್ಟ ಆಗಬಹುದು ಅಂತ ಒಂದು ಆತಂಕ ಇದೆ. ಇರಾನ್ ಇಸ್ರೇಲ್ನ ದ್ವೇಷದ ಕಾರಣದಿಂದಾಗಿ ಭಾರತಕ್ಕೆ ಹೆಂಗಪ್ಪ ನಷ್ಟ ಆಗುತ್ತೆ? ಇದು ಯಾರ್ಯಾರೋ ಯುದ್ಧ ಮಾಡ್ಕೋತಾರಂತೆ, ನಮಗೇನು ಅಂತ ಹೇಳೋದು ಬಹಳ ಸುಲಭ. ಇರಾನ್ಗೂ ಇಸ್ರೇಲ್ಗೂ, ಇರಾನ್ ಮೇಲೆ ಅಮೇರಿಕ ಯುದ್ಧ ಮಾಡಿದ್ರು, ಇಲ್ಲ ಅಮೇರಿಕ ಇಸ್ರೇಲ್ ಇಬ್ಬರು ಸೇರ್ಕೊಂಡು ಇರಾನ್ ಯುದ್ಧ ಮಾಡಿದ್ರೆ, ಇರಾನ್ ಮೇಲೆ ಯುದ್ಧ ಮಾಡಿದ್ರೆ ನಮಗೇನು ಅಂತ ಪ್ರಶ್ನೆ ಇದೆ. ಇಲ್ಲಿ ವಿಷಯ ಇಲ್ಲೇ ಇರೋದು, ಭಾರತ ಮತ್ತು ಇರಾನ್ ಇದ್ದಾರಲ್ಲ, ಬಹಳ ಹಳೆಯ ಸ್ನೇಹಿತರವರು. ಇರಾನ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿರೋದು ಭಾರತ. ಇರಾನ್ನಿಂದ 88% ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಯುದ್ಧ ಶುರುವಾದರೆ ಕಚ್ಚಾ ತೈಲದ ಆಮದಿನ ಮೇಲೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಆಲ್ರೆಡಿ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಆಗುತ್ತೆ ಇದು ಅಂತ. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯಬಹುದು. ಇರಾನ್ ಮೇಲಿನ ನಿರ್ಬಂಧಗಳಿಂದ ಭಾರತದ ವ್ಯಾಪಾರದ ಮೇಲೂ ಪರಿಣಾಮ ಆಗುತ್ತೆ. ಇರಾನ್ ಭಾರತ ವ್ಯಾಪಾರ ಕುಸಿಯಬಹುದು. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಆಗಬಹುದು. ವಿಮಾನಯಾನ ಮಾರ್ಗಗಳ ಬದಲಾವಣೆಯಿಂದ ಪ್ರಯಾಣ ದರ ಕೂಡ ಏರಿಕೆಯಾಗಬಹುದು. ಪಶ್ಚಿಮ ಏಷ್ಯಾದಲ್ಲಿ ಸುಮಾರು 90 ಲಕ್ಷ ಭಾರತೀಯರಿದ್ದಾರೆ. ಯುದ್ಧ ಶುರುವಾದರೆ ವಲಸಿಗರೆಲ್ಲ ಭಾರತಕ್ಕೆ ವಾಪಸ್ಸಾಗಬಹುದು. ಬೇರೆ ಬೇರೆ ರಾಷ್ಟ್ರಗಳಿಗೆ ಇರಾನ್ ಮೂಲಕ ಸರಕು ಸಾಗಣೆ ಮಾಡೋದೇ ಕಷ್ಟ ಆಗಬಹುದಾಗುತ್ತೆ. ಇರಾನ್ ಜೊತೆ ಬಲವಾದ ಆರ್ಥಿಕ ರಕ್ಷಣಾ ಸಂಬಂಧವನ್ನು ಭಾರತ ಹೊಂದಿದೆ. ಇವೆಲ್ಲವಕ್ಕೂ ಕೂಡ ಒಂದು ವೇಳೆ ಯುದ್ಧ ಆದರೆ ತೊಂದರೆ ಆಗುತ್ತೆ ಅಂತ.